ನನಗೆ ಈ ಪ್ರಶ್ನೆ ಯಾವಾಗ್ಲೂ ಕೂಡ ಕಾಡ್ತಾ ಇರುತ್ತೆ. ಯಾರಾದ್ರೂ ಮುಸಲ್ಮಾನ ಬಂದ್ಬಿಟ್ಟು ತಮ್ಮ ಹತ್ರ ನಾನ್ ತಮ್ಮ ಅಭಿಮಾನಿ, ತಮ್ಮ ವಿಚಾರಗಳು ನನಗೆ ಇಷ್ಟ ಆಗುತ್ತೆ ಅಂತ ಹಂಚ್ಕೊಂಡಿದಾರ ಯಾರಾದ್ರೂ ಹತ್ರ? ಕೆಲವ್ರು ಹೇಳ್ಕೊಂಡಿದ್ದಾರೆ, ಆತರ ಹೇಳಿದ್ದಾರೆ. ನಾನು ಮುಸಲ್ಮಾನರು ಮತ್ತು ಇಸ್ಲಾಂ ಎರಡನ್ನೂ ಬೇರೆಯಾಗಿ ನೋಡ್ಲಿಕ್ಕೆ ಬಯಸ್ತೇನೆ. ಓಕೆ. ಎಲ್ಲ ಮುಸಲ್ಮಾನರು ಇಸ್ಲಾಮನ್ ಧಾರಣೆ ಮಾಡ್ಕೊಂಡಿಲ್ಲ. ಇಸ್ಲಾಮನ್ ಧಾರಣೆ ಮಾಡ್ಕೊಂಡ್ರೆ ಕರೆಕ್ಟ್. ಅವ್ರು ಕಟ್ಟರ್ಪಂಥಿ ಆಗ್ತಾರೆ. ಹೌದು. ಕಟ್ಟರ್ಪಂಥಿ ಆದ್ರೆ ದ್ವೇಷ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಕರೆಕ್ಟ್. ಅವರು ಸ್ಥಳೀಯ ಪ್ರಭಾವಿಕೆಗೆ ಸಂತ ಶಿಷ್ಯನಾಳ ಸರಿಪು. ಮುಸಲ್ಮಾನ್ ಅಲ್ವಾ? ಮುಸಲ್ಮಾನ್ನೇ ಇದ್ರು. ಹೌದು. ಆದ್ರೆ ಭಾರತೀಯ ದರ್ಶನಗಳ ಬಗ್ಗೆ ಆಳವಾದ ಅಧ್ಯಯನ ಮಾಡಿದ್ರು. ಹಾಗಾಗಿ ಗುರು ಗೋವಿಂದ ಭಟ್ಟ ಅವ್ರ ಗುರುವಾದ. ಕರೆಕ್ಟ್. ಹಾಕಿದ ಜನಿವಾರವ ಅಂತ ಹಾಡ್ಕಟ್ಟೆ ಹಾಡಿದ್ರು. ಈಗ APJ ಅಬ್ದುಲ್ ಕಲಾಂ ಮುಸಲ್ಮಾನ್ ಅಲ್ವಾ? ಮುಸಲ್ಮಾನ್. ಆದ್ರೆ ಭಾರತೀಯತೆಯಿಂದ ಪ್ರಭಾವಿತಗೊಂಡಂತ ಮುಸಲ್ಮಾನು. ಕರೆಕ್ಟ್. ಹಾಗಾಗಿ ಒಬ್ಬ ಸಂತನಾಗಿ, ಒಬ್ಬ ವಿಜ್ಞಾನಿಯಾಗಿ, ಒಬ್ಬ ಶಿಕ್ಷಕನಾಗಿ, ರಾಷ್ಟ್ರಪತಿಯಾಗಿ ತನ್ನ ಹೆಜ್ಜೆ ಗುರುತುಗಳನ್ನ ಎಲ್ಲರೂ ಪ್ರೀತಿಸುವ ವ್ಯಕ್ತಿತ್ವವಾಗಿ ಬಿಟ್ಟು ಹೋದ್ರು. ಕರೆಕ್ಟ್. ಇದು ಪ್ರಭಾವಿತಗೊಳಿಸ್ತಕ್ಕಂಥದ್ದು. ಹಿಂದೂಗಳಲ್ಲೂ ಕೆಟ್ಟವರಿದ್ದಾರೆ. ಹಿಂದೂ ವಿಚಾರ ಕೆಟ್ಟದಿಲ್ಲ. ಕರೆಕ್ಟ್. ಹೌದು. ಮುಸಲ್ಮಾನರಲ್ಲೂ ಒಳ್ಳೆಯವರಿದ್ದಾರೆ. ಇಸ್ಲಾಮಿನ ಥಾಟ್ಸ್ ಪೂರ್ತಿ ಒಳ್ಳೆದಿಲ್ಲ. ಕರೆಕ್ಟ್. ಮುಸಲ್ಮಾನರು ಒಳ್ಳೆಯವರಿಲ್ವಾ ಅಂದ್ರೆ ಒಳ್ಳೆಯವರಿದ್ದಾರೆ. ಆದ್ರೆ ಇಸ್ಲಾಂ ಥಾಟ್ಸ್ ಇದೆಯಲ್ಲ, ಅದು ನನ್ನ ಅಧ್ಯಯನದ ಪ್ರಕಾರ ನಾನು ಮೂಲಕ್ಕೂ ಹೋಗಿ ಪರಿಶೀಲನೆ ಮಾಡಿದ್ದೀನಿ, ಕ್ರಾಸ್ ವೆರಿಫಿಕೇಶನ್ ಮಾಡಿದ್ದೀನಿ. ಆ ಥಾಟ್ಸ್ ಮಾನವೀಯತೆಯನ್ನು ಕುರಿತಾಗಿರುವಂತ ಥಾಟ್ಸ್ ಇಲ್ಲ. ಕೇವಲ ಮುಸಲ್ಮಾನರ ಬಗ್ಗೆ ಮಾತ್ರ ಪ್ರೀತಿಯನ್ನು ಹಂಚುತ್ತೆ. ಅದು ಮನುಷ್ಯರಿಗೆ ಪ್ರೀತಿ ಹಂಚೋದಕ್ಕೆ ಬದಲಾಗಬೇಕು. ಹೌದು. ಉಳಿದ ಜೀವಿಗಳು ಮನುಷ್ಯನ ಉಪಯೋಗಕ್ಕೆ ಅಂತ ಭಾವಿಸುತ್ತೆ. ಆ ಉಳಿದ ಜೀವಿಗಳು ಕೇವಲ ಮನುಷ್ಯನಿಗೆ ಉಪಯೋಗಕ್ಕಾಗಿ ಇರೋದಲ್ಲ. ಆ ಜೀವಿಗಳಿಗೂ ಬದುಕುವ ಹಕ್ಕಿದೆ. ಆ ಜೀವಿಗಳಿಗೂ ಕೂಡ ತನ್ನ ಪಾತ್ರ ಇದೆ ಪ್ರಕೃತಿಯಲ್ಲಿ ಅನ್ನೋದನ್ನ ಅರ್ಥೈಸ್ಕೋಬೇಕು. ಅರ್ಥೈಸ್ಕೊಂಡ್ರೆ ಎಲ್ಲ ಸರಿಯಾಗುತ್ತೆ.